ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. RCB ಗೆಲುವಿಗೆ ಆ ಒಂದು ಓವರ್ ಮತ್ತು ಅದೊಂದು ಎಸೆತ ಕಾರಣ. ಹೌದು ಸ್ನೇಹಿತರೆ, IPL 2024ರ 62ನೇ ಪಂದ್ಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ನಡೆಯಿತು. ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಈ ಉಭಯ ತಂಡಗಳ ನಡುವಿನ ತೀವ್ರ ಪೈಪೋಟಿ ಏರ್ಪಟ್ಟಿತ್ತು. ಇನ್ನು ಈ ಪಂದ್ಯದಲ್ಲಿ RCB ರಣರೋಚಕ ಗೆಲುವು ದಾಖಲಿಸಿದೆ. ಈ ಮೂಲಕ ಪ್ಲೇ ಆಫ್ ಆಸೆಯನ್ನು ಮತ್ತಷ್ಟು ಜೀವಂತವಾಗಿರಿಸಿದೆ. ಇದು RCB ಅಭಿಮಾನಿಗಳ ಪಾಲಿಗೆ ದೊಡ್ಡ ಸುದ್ದಿ ಅಂದ್ರೆ ತಪ್ಪಾಗಲ್ಲ. ಇನ್ನು RCB ತಂಡಕ್ಕೆ ಗೆಲುವಿಗೆ ಕಾರಣವಾಗಿದ್ದು ಅದೊಂದು ಓವರ್, ಅದರಲ್ಲೂ ಅದೊಂದು ಎಸೆತ ಇರಲಿಲ್ಲ ಅಂದ್ರೆ RCB ಗೆಲ್ಲೋದು ಕಷ್ಟವಾಗಿತ್ತು ಅಂದ್ರೆ ತಪ್ಪಾಗಲ್ಲ. ಯಾವುದಪ್ಪ ಆ ಓವರ್, ಯಾವುದು ಆ ಎಸೆತ ಅಂತೀರಾ? ಹೌದು ಸ್ನೇಹಿತರೆ, ದಯಾಳ್ ಎಸೆದ ಆ 3ನೇ ಓವರ್ನಲ್ಲಿ 2ನೇ ವಿಕೆಟ್ ಪಡೆದರು. ಅದು ಅಭಿಷೇಕ್ ಪೋರೆಲ್ ಕ್ಯಾಚ್ ನೀಡಿ ಔಟ್ ಆದರು. ಇದಾದ ಮುಂದಿನ ಎಸೆತದಲ್ಲಿ ಜಾಕ್ ಫ್ರೇಜರ್ ಮಾರ್ಕ್ ಅವರು ಕೂಡ ರನ್ಔಟ್ ಆದರು. ಒಂದು ವೇಳೆ ಜಾಕ್ ಫ್ರೇಜರ್ ಅವರು ರನ್ಔಟ್ ಆಗದೇ ಇದ್ದಿದ್ದರೆ ಖಂಡಿತ RCB ಕಾಟ ಕೊಡುತ್ತಿದ್ದರು. ದಯಾಳ್ ಎಸೆದ ಬಾಲ್ ತಮ್ಮ ಕೈಗೆ ತಲುಕಿ ನಾನ್ ಸ್ಟ್ರೈಕ್ ಕಡೆ ಇದ್ದ ವಿಕೆಟ್ಗೆ ಹೋಗಿ ಬಡಿದಿತ್ತು. ಇದೇ RCB ಗೆಲುವಿಗೆ ಟರ್ನಿಂಗ್ ಪಾಯಿಂಟ್ ಅಂದರೆ ತಪ್ಪಾಗಲ್ಲ. ಈ ಓವರ್ನಲ್ಲಿ 2 ವಿಕೆಟ್ ಬ್ಯಾಕ್ ಟು ಬ್ಯಾಕ್ ಬಂತು. ಇದಾದ ಮುಂದಿನ ಓವರ್ನಲ್ಲಿ ಸಿರಾಜ್ ಕೂಡ 1 ವಿಕೆಟ್ ಪಡೆದುಕೊಂಡರು. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.